ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬಿಜೆಪಿ ಮುಖಂಡರು, ಸಮಾಜ ಸೇವಕರು ಆದ ಜಯದೇವ್ ಅವರು ತಮ್ಮ ನೆಚ್ಚಿನ ನಾಯಕರು ಹಾಗೂ ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಈ ಸಂಭ್ರಮಾಚರಣೆಯ ಮುಖ್ಯಾಂಶಗಳು ಇಲ್ಲಿವೆ. ಅದ್ದೂರಿ ಸನ್ಮಾನ. ನೆಚ್ಚಿನ ನಾಯಕ ಅರವಿಂದ ಲಿಂಬಾವಳಿ ಅವರಿಗೆ ಜಯದೇವ್ ಅವರು ಸಾರ್ವಜನಿಕವಾಗಿ ಅತ್ಯಂತ ವೈಭವದ ಸನ್ಮಾನವನ್ನು ನೆರವೇರಿಸಿದರು. ಬಡವರ ಬಂಧು, ಸತತ ಹಲವು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಜಯದೇವ್ ಅವರು ಈ ಸಂದರ್ಭದಲ್ಲೂ ತಮ್ಮ ಜನಪರ ಕಾಳಜಿಯನ್ನು ಮುಂದುವರಿಸಿದ್ದಾರೆ. ಉಡುಗೊರೆ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ 3,000ಕ್ಕೂ ಹೆಚ್ಚು ಜನರಿಗೆ ವಿಶೇಷ ಗಿಫ್ಟ್ ಬಾಕ್ಸ್ಗಳನ್ನು ವಿತರಿಸಿ ಸಂಭ್ರಮ ಹಂಚಿಕೊಂಡರು. ಅನ್ನದಾಸೋಹ. ಹುಟ್ಟುಹಬ್ಬದ ಅಂಗವಾಗಿ 1,000ಕ್ಕೂ ಅಧಿಕ ಜನರಿಗೆ ಪ್ರೀತಿಯಿಂದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮನರಂಜನಾ ಸಂಜೆ ಕೇವಲ ಕಾರ್ಯಕ್ರಮವಷ್ಟೇ ಅಲ್ಲದೆ ಜನರನ್ನು ರಂಜಿಸಲು ಅದ್ಭುತವಾದ ಕಲಾ ಮತ್ತು ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಒಟ್ಟಾರೆಯಾಗಿ ಜಯದೇವ್ ಅವರು ತಮ್ಮ ನಾಯಕನ ಮೇಲಿರುವ ಅಭಿಮಾನವನ್ನು ಸೇವಾ ಕಾರ್ಯಗಳ ಮೂಲಕ ಅತ್ಯಂತ ಅರ್ಥಪೂರ್ಣವಾಗಿ ತೋರ್ಪಡಿಸಿದ್ದಾರೆ. ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ರು. ಆದ್ರೆ ಈ ವರ್ಷ ಬಹಳಷ್ಟು ವಿಜೃಂಭಣೆಯಿಂದ ಈ ಒಂದು ಸಮಾರಂಭವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ 3,000ಕ್ಕೂ ಹೆಚ್ಚು ಜನರಿಗೆ ಪ್ಯಾನ್ ಕವ ಸೆಟ್ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಜೊತೆಗೆ 3,000 ಹೆಚ್ಚು ಜನರಿಗೆ ಅನ್ನದಾನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಶೇಷವಾದಂತಹ ಒಂದು ವಿಷಯ ಏನು ಅಂತಂದ್ರೆ ಕನ್ನಡ ಕಲಿಕೆ. ಸೊ ಇಲ್ಲಿ ಎಷ್ಟೋ ಕನ್ನಡ ಬಿಟ್ಟು ಬೇರೆ ಭಾಷೆನವರು ಇದ್ದಾರೆ. ಸೊ ಹೀಗಾಗಿ ಅವ್ರಿಗೂ ಕನ್ನಡ ಕಲಿಬೇಕು. ಜೊತೆಗೆ ಈ 250 ಬುಕ್ಸ್ಗೂ ಹೆಚ್ಚು ಬುಕ್ಸ್ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಕನ್ನಡ ಕಲಿಕೆಗೋಸ್ಕರ. ಅನೇಕ ಸಾಫ್ಟ್ವೇರ್ ಕಂಪನಿಗಳಿರೋದ್ರಿಂದ ಅನೇಕ ಕೆಲಸಕ್ಕೋಸ್ಕರ ಇಲ್ಲಿ ಬರ್ತಾ ಇರೋದ್ರಿಂದ ಕಮರ್ಷಿಯಲ್ ಆಕ್ಟಿವಿಟಿನೂ ಕೂಡ ಸಾಕಷ್ಟಿದೆ. ಮತ್ತು ಇಡೀ ಬೆಂಗಳೂರಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೇ ಹೆಚ್ಚು ತೆರಿಗೆಯನ್ನು ಟ್ಯಾಕ್ಸನ್ನು ಕಟ್ಟುವಂಥ ಯಾವುದಾದ್ರು ಮೊದಲನೇ ಕ್ಷೇತ್ರ ಅಂತ ಹೇಳಿದರೆ ರ್ಯಾಂಕಿಂಗ್ನಲ್ಲಿ ಅದು ಮಹದೇವಪುರ ಕ್ಷೇತ್ರ. ಸೊ ಅಷ್ಟು ಟ್ಯಾಕ್ಸನ್ನು ನಾವು ಕಟ್ತೀವಿ. ಅದರ ದುರ್ದೈವ ಅಂದರೆ ಆ ಟ್ಯಾಕ್ಸ್ ನಮಗೆ ಬರಲ್ಲ. ಅಭಿವೃದ್ಧಿಗೋಸ್ಕರ ಸರ್ಕಾರಗಳು ಕೊಡಬೇಕು. ಹಿಂದಿನ ಸರ್ಕಾರ ಆಗಲಿ ಈಗಿನ ಸರ್ಕಾರ ಆಗಲಿ ನಮ್ಗೆ ಅಭಿವೃದ್ಧಿಗೆ ಜಯರಾಮ್ ಅವರು ಹೇಳಿದ್ರು ಅನೇಕ ವಿಷಯಗಳನ್ನು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇನ್ನೂ ಹೆಚ್ಚು ಅನುದಾನವನ್ನು ಕೊಟ್ಟರೆ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆ ರೀತಿ ಇನ್ಫ್ರಾಸ್ಟ್ರಕ್ಚರನ್ನು ಬೆಳೆಸುವಂಥ ಕೆಲಸವನ್ನು ಕಳೆದ 15 ವರ್ಷ ನಾನು ಮಾಡಿದ್ದೀನಿ. ಅದಾದ ನಂತರ ಕಳೆದ 2.5 ವರ್ಷದಿಂದ ನಮ್ಮ ಶ್ರೀಮತಿಯವರು ಮಂಜುಳಾ ಅರವಿಂದ ಲಿಂಬಾವಳಿ ಅವರು ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಮುಖಂಡರ ಜೊತೆಗೆ ಸೇರಿ ನಿಮ್ಮ ಆಶೀರ್ವಾದ ಯಾವತ್ತೂ ಹೀಗೆ ಇರಲಿ. ಭಾರತೀಯ ಜನತಾ ಪಕ್ಷಕ್ಕೆ ನಿಮ್ಮ ಆಶೀರ್ವಾದ ಇರಬೇಕು. ಕ್ಷೇತ್ರದ ಅಭಿವೃದ್ಧಿಗೋಸ್ಕರ, ಕ್ಷೇತ್ರದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ನೆಲೆಸೋಕ್ಕೋಸ್ಕರ ಮತ್ತು ಇನ್ನೂ ಹೆಚ್ಚು ಆವಿಷ್ಕಾರಗಳನ್ನು ಮಾಡೋದಕ್ಕೋಸ್ಕರ ಈ ಕ್ಷೇತ್ರದ ಅಭಿವೃದ್ಧಿಗೆ ನೀವೆಲ್ಲ ಕೈ ಜೋಡಿಸಿ ಇವತ್ತು ಜಯದೇವ್ ಅವರು ಈ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಒಂದು 3,000 ಜನಕ್ಕೆ ಕೊಡ್ತಾ ಇರ್ಬೋದು. ಅದ್ರ ಬಂದಿರೋರು ಭಾಳ ಜನ ಬಂದಿದ್ದೀವಿ ನಾವು ಬೆಂಬಲಿಸಿ. ಸೊ ಹಾಗಾಗಿ ನನಗೂ ಅನೇಕರು ಜನಕ್ಕೆ ಈ ದಿನದ ಜನ್ಮದಿನ ಆಚರಿಸ್ಕೊಳ್ತಿರುವಂತ ಅರವಿಂದ್ ಲಿಂಬಾವಳಿ ಸಾಹೇಬ್ರ ಅವರ ಏನು ಜಯದೇವ್ ರಾಜು ಅವರಿದ್ದಾರೆ, ಅವರ ನೇತೃತ್ವದಲ್ಲಿ ಅವರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಹಿಂದೆ ಹೋಗ್ರಿ, ಸ್ವಲ್ಪ ಹಿಂದೆ ಹೋಗ್ರಪ್ಪ, ಕಾಣ್ಲಿ. ದಯಮಾಡಿ ಸ್ವಲ್ಪ ಹಿಂಭಾಗಕ್ಕೆ ಬಂದ್ಬಿಡಿ. ಮಧ್ಯದಲ್ಲಿ ಅವರಿಗೆ ಸ್ಥಳಾವಕಾಶವನ್ನು ಬಿಟ್ಟು ಜಯದೇವ್ ರಾಜಣ್ಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಈ ವೇದಿಕೆಗೆ ನೀವು ಅಲಂಕರಿಸಿದ್ದಕ್ಕೆ ನಿಮಗೆ ಹುಟ್ಟು ಹಬ್ಬದ ಪ್ರೀತಿಯ ಶುಭಾಶಯಗಳು ಇಡೀ ಮಹದೇವಪುರ ಕ್ಷೇತ್ರದ ಪರವಾಗಿ ಅಂತ ಹೇಳ್ತಾ, ಜೊತೆಗೆ ಈ ಅದ್ದೂರಿ ಕಾರ್ಯಕ್ರಮ ಪ್ರತಿ ವರ್ಷನೂ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾನೆ ಬಂದಿದ್ದಾರೆ. ಸಾಹೇಬ್ರೆ ನೋಡಿ, ಅದ್ಭುತವಾದ ತ್ರಿಶೂಲವನ್ನು ಅವರಿಗೆ ಕೊಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಿ ಎಲ್ಲರೂ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಜನ್ಮದಿನದ ಶುಭಾಶಯವನ್ನು ಕಳಿಸೋಣ. ಶ್ರೀಯುತ ಜಯದೇವ್ ರಾಜುರವರು ಅವರ ಇರುವಂತಹ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಪ್ರೀತಿಯನ್ನ ಆ ಶಿವನ ತ್ರಿಶೂಲವನ್ನು ನೀಡುವುದರ ಮೂಲಕ ಅಭಿಮಾನ ಪೂರ್ವಕವಾಗಿ ಆ ಭಗವಂತನ ಕೃಪೆ ಅವರ ಮೇಲೆ ಇರಲಿ ಅನ್ನುವಂತಹ ಉದ್ದೇಶದಿಂದ ಬೆಳ್ಳಿಯ ಅದ್ಭುತವಾದ ತ್ರಿಶೂಲವನ್ನು ಅವರಿಗೆ ಕಾಣಿಕೆಯಾಗಿ ಕೊಡ್ತಾ ಇದ್ದಾರೆ.
ಆ ದೇವರ ಶ್ರೀರಕ್ಷೆ ಯಾವಾಗ್ಲೂ ನಮ್ಮ ಪ್ರೀತಿಯ ನಾಯಕರ ಮೇಲೆ ಸದಾ ಹೀಗೆ ಇರಬೇಕು. ಇನ್ನಷ್ಟು ಶಕ್ತಿಯನ್ನ ದೇವರು ಅವರಿಗೆ ಕೊಡಬೇಕು ಜನಸೇವೆಯನ್ನ ಮಾಡೋದಕ್ಕೆ ಅಂತ ನಾವ್ ಈ ಮೂಲಕ ಕೇಳ್ಕೊಳ್ತಾ ಹುಡುಗಿನನು ಎದೆಗುತ್ತದೆ ಆರ್ಭಟಿಸಿದೆ ಸಿಂಹ ಸಿಡಿ ಸಿಡಿಯೋ ಗಿಡಿನನು ಅಂಜನೆಯೇ ಗರ್ಜಿಸಿದೆ ಹೆಜ್ಜೆನ್ನು ಹಚ್ಚೊತ್ತಿದೆ ಕಟು ಸತ್ಯವು ಧರ್ಮ ಕಟ್ಬಿಟ್ಟರೆ ಎದುರಾಳಿಯ ಭಕ್ತವೇ ನರಸಿಂಹ. ಚೂರ್ ಸೈಡ್ ಬನ್ನಿ ಸರ್. ಅಣ್ಣ ಇಲ್ಲಿ ನೋಡಿ, ಅಣ್ಣ ಇಲ್ಲಿ ನೋಡಿ, ಅಣ್ಣ ಸರ್ ಸರ್ ನೋಡಿ ಅಣ್ಣ. ಯಾರಿಗೆ ಕೊಡಲಾಗಿದೆ ಅವರು ಮಾತ್ರ ಕ್ಯೂನಲ್ಲಿ ನಿಂತ್ಕೊಳ್ಳಿ. ಇಲ್ಲಿರುವಂತಹ ಅಭಿಮಾನಿಗಳಿಗೆ ಮತ್ತೊಂದು ದಿವಸ ಕೊಡಲಾಗಿದೆ, ಈಗ ಕೊಡಲಾಗುವುದಿಲ್ಲ. ನಮ್ಮ ಜನಪ್ರಿಯ ನಾಯಕರು ಮಹದೇವಪುರ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರರು, ಸಂಘಟನಾ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಇಡೀ ಮಹದೇವಪುರ ಕ್ಷೇತ್ರದ ಹಾಗೂ ಕರ್ನಾಟಕ ಜನತೆಯ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿಯವರ 59ನೇ ಹುಟ್ಟುಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಸೇವಾ ಕಾರ್ಯಗಳನ್ನು ಮಾಡುವುದರ ಮೂಲಕ ಇಡೀ ಮಹದೇವಪುರ ಕ್ಷೇತ್ರದಾದ್ಯಂತ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ. ಅವರ ಹುಟ್ಟುಹಬ್ಬವನ್ನ ಅವರು ಸತಾಯಿಸಲಾಗಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಅವರ ಸೇವಾ ಕಾರ್ಯಗಳನ್ನ ಸಂಘಟನೆಯನ್ನ ಬಿಜೆಪಿ ಪಕ್ಷಕ್ಕೆ ತೊಡಗಿಸಬೇಕು. ಅವರ ನಿರಂತರ ಸೇವೆ ಈ ನಾಡಿಗೆ ಬೇಕು ಅಂತ ಅವರಿಗೆ ತರುವಂತ ಆಯುಷ್ಯ ಆರೋಗ್ಯ ಐಶ್ವರ್ಯ ನೀಡಿ ಅಂತ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಇಚ್ಛೆ ಪಡ್ತೀವಿ. ಅದೇ ಅಖಂಡ ವತಿಯಿಂದ ಶ್ರೀ ಜೈದೇವರಾಜು ಅವರ ಮುಖಾಂತರ ಈ ಒಂದು ಹುಟ್ಟುಹಬ್ಬವನ್ನ ಸೇವಾ ಕಾರ್ಯದ ಮುಖಾಂತರ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಅವ್ರಿಗೂ ಸಹ ದೇವರು ಒಳ್ಳೆಯದನ್ನ ಮಾಡಲಿ, ಇನ್ನೊಂದು ದಿನ ರಾಜಕೀಯವಾಗಿ ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತೀನಿ. ಧನ್ಯವಾದ.